ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಈಗ ಇಷ್ಟು ತನಕ ಸಂಕ್ರಾಂತಿ ವಿಶೇಷಗಳ ಬಗ್ಗೆ ತಿಳಿತಾ ಹೋದ್ವಿ. ಆದರೆ ಪಂಚಾಂಗದಲ್ಲಿ ಸಂಕ್ರಾಂತಿಯ ಬಗ್ಗೆ ಏನನ್ನ ಉಲ್ಲೇಖ ಮಾಡಲಾಗಿದೆ, ಯಾವ ರೀತಿಯಾಗಿ ಇದನ್ನು ಆಚರಿಸ್ಕೊಂಡು ಹೋಗಬೇಕು, ಇದರ ಫಲಗಳೇನು ಅನ್ನೋದ್ರ ಬಗ್ಗೆ ಪಂಚಾಂಗದಲ್ಲಿ ಏನು ಬರೆದಿದ್ದಾರೆ ಹಾಗಾದರೆ ಗುರುಗಳೇ? ಈ ವರ್ಷ ಸೌರಮಾನ ರೀತಿಯಾಗಿ ನಾವು ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಮುಗಿದು ದ್ವಾದಶಿ ಎಂದು ಸಂಕ್ರಮಣ ಬರ್ತಾ ಇರೋದ್ರಿಂದ ಪ್ರತಿ ಇದರಲ್ಲಿ ನಾನು ಮೊದಲೇ ಹೇಳಿದಂತೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಪ್ರತಿಯೊಂದಕ್ಕೂ ಕೂಡ ಫಲವನ್ನು ಹೇಳಿದ್ದಾರೆ. ಹಾಗೆ ಈ ವರ್ಷ ಕೃಷ್ಣ ಏಕಾದಶಿ ಬುಧವಾರ ಮುಗಿದು ಗುರುವಾರಕ್ಕೆ ಬರುತ್ತೆ. ನಾವು ಕ್ರಿಸ್ತಮಾನ ಲೆಕ್ಕದಲ್ಲಿ ಹೋದಾಗ 12 ಗಂಟೆ ಮೇಲೆ ಮಾರನೇ ದಿವಸಕ್ಕೆ ಸೇರ್ಕೊಳ್ಳುತ್ತೆ. ನಮ್ಮ ಜ್ಯೋತಿಷ್ಯ ಪ್ರಕಾರವಾಗಿ ಸೂರ್ಯೋದಯದಿಂದ ಸೂರ್ಯೋದಯ ಲೆಕ್ಕ ಮಾಡ್ತೇವೆ. ಅಂದರೆ 60 ಗಳಿಗೆ ಅಂತ, 24 ಗಂಟೆ ಅಲ್ಲ, 60 ಗಳಿಗೆ ಅಂತ ಹೇಳಿ 2.5 ಗಳಿಗೆಗೆ 1 ಗಂಟೆ ಲೆಕ್ಕದಲ್ಲಿ ನಾವು ತಗೊಂಡು ಅದನ್ನು ಲೆಕ್ಕ ಮಾಡ್ತೇವೆ. ಹಾಗೆ ಬಂದಿರುವಂಥದ್ದು ಅನುರಾಧ ನಕ್ಷತ್ರದಲ್ಲಿ ಸಂಕ್ರಮಣ ಆಗ್ತಾ ಇರುವಂಥದ್ದು, ಅಂದರೆ ಶನಿಯ ನಕ್ಷತ್ರದಲ್ಲಿ ಸಂಕ್ರಮಣ ಆಗ್ತಿರುವಂಥದ್ದು. ಹಾಗೆ ಯೋಗ ಬಂದುಬಿಟ್ಟು ಗಂಡ ಮತ್ತು ವೃದ್ಧಿ 2 ಯೋಗಗಳು ಇದ್ದಾವೆ. ಅದೇ ರೀತಿಯಾಗಿ ಕೌಲವ ಮತ್ತು ಬಾಲವ 2 ಕಿರಣಗಳಲ್ಲಿ ಇದಾಗಿರುವಂಥದ್ದು. ಇದರ ಫಲವನ್ನು ಏನು ಹೇಳ್ತಾನೆ ಕೇಳಿದರೆ ಮತ್ತೆ ಸಿಂಹ ಲಗ್ನದಲ್ಲಿ ಆಗ್ತಿರುವಂಥದ್ದು. ಹಾಗೆ 24 ಗಂಟೆಗೂ ಒಂದೊಂದು ಲಗ್ನವನ್ನು ಹೇಳ್ತಾರೆ. ರವಿ ಚಲಿಸ್ತಿರುವಂಥದ್ದು ರೀತಿಯಲ್ಲೇ ಲಗ್ನಗಳು ಚಲಿಸ್ತಾ ಇರ್ತವೆ. ಆ ಲಗ್ನಗಳು ಏನು ಫಲವನ್ನು ಹೇಳಿದ್ದಾರೆ ಕೇಳಿದ್ರೆ, ಈ ಸಂಕ್ರಾಂತಿ ಪುರುಷನ ಹೆಸರು ಮಂದಾಕಿನಿ ಅಂತ ಹೇಳಿ. ಮಂದಾಕಿನಿ ಅಂತೇಳಿ ನಿಧಾನವಾಗಿ ಗಾಳಿ ಬೀಸುವಂತಹ ಜಾಗ ಅಂತ ಅರ್ಥ. ಇನ್ನೊಂದು ಗಂಗೆಗೆ ಇನ್ನೊಂದು ಹೆಸರು ಮಂದಾಕಿನಿ ಅಂತ ಹೇಳಿ. ಆ ಫಲ ಏನು ಕೇಳಿದ್ರೆ ರಾಜರಿಗೆ ಪೀಡೆ ಅಂತ ಹೇಳಿದ್ದಾರೆ. ಅಂದ್ರೆ ರಾಜಕೀಯದಲ್ಲಿರೋರಿಗೆಲ್ಲ ತೊಂದರೆಗಳು ಅಂತ ಹೇಳಿ. ನಾವೀಗ ರಾಜರು ಅಂದ್ರೆ ಅವರೇ ತಾನೆ. ಹಾಗೆ ವಾರ ಬಂದಿರುವಂಥದ್ದು ಗುರುವಾರ, ಗಾಳಿ ಬಡಿತ ಜಾಸ್ತಿ. ಅಂದ್ರೆ ಎಲ್ಲಾ ಕಡೆ ವಿಪರೀತ ಗಾಳಿ ಇತ್ಯಾದಿಗಳು ಜಾಸ್ತಿ ಆಗುತ್ತವೆ. ಹಾಗೆ ಧಾನ್ಯ ಬಂದವು ಗೋಧಿ ಬೆಲೆ ಜಾಸ್ತಿ ಆಗುತ್ತೆ. ಯಾವುದನ್ನ ಮುಟ್ಟಿರ್ತಾನೆ, ಎಲ್ಲಿ ಇರ್ತಾನೆ, ಯಾವ ವಾಹನವನ್ನು ಇರುತ್ತಾನೆ, ಯಾವ ವಸ್ತ್ರವನ್ನು ಧರಿರ್ತಾನೋ ಅದೆಲ್ಲವೂ ಜಾಸ್ತಿ ಅದರ ತಮ್ಮ ಸಮಸ್ಯೆಗಳೇ. ಅದೇ ರೀತಿಯ ಪಕ್ಷ ಬಂದ್ಬಿಟ್ಟು ಕೃಷ್ಣ ಪಕ್ಷದಲ್ಲಾಗಿರೋದ್ರಿಂದ ದುರ್ಭಿಕ್ಷ ಅಂತ ಹೇಳ್ತೇವೆ. ಅಂದ್ರೆ ಎಲ್ಲ ಕಡೆ ಬಿಸಿಲು ಕಾಲದಲ್ಲಿ ನಮಗೆ ಕ್ಷಾಮಡಾಮರಗಳು, ಹಸಿವು ಬಾಯಾರಿಕೆಗಳು ಜಾಸ್ತಿ ಆಗುವಂಥದ್ದು ಕಾಣ್ತವೆ. ಹಾಗೆ ವ್ಯಾಧಿ ಅಂದ್ರೆ ರೋಗಗಳ ಭಯ ಜಾಸ್ತಿ. ಮತ್ತೆ ಚೋರ ಭಯ, ಕಳ್ಳಕಾಕರು. ಈ ಮೊನ್ನೆ ದಿನ ಬೆಳಗ್ಗೆ ಆದ್ರೆ ನಾವು ಟಿವಿಯಲ್ಲಿ ನೋಡ್ತಾ ಇರ್ತೇವೆ, ಅವ್ರು ಕದ್ಕೊಂಡು ಹೋದ್ರಂತೆ, ಇವ್ರು ಕದ್ಕೊಂಡು ಹೋದ್ರಂತೆ ಅಂತ ಹೇಳಿ. ಚೋರ ಭಯ, ಅದರ ಫಲ ಇವತ್ತಿಂದಲೇ ಗೊತ್ತಾಗ್ತಾ ಇದೆ ನಮಗೆ. ಅದೇ ರೀತಿಯಾಗಿ ಕಾಲ ಬಂದಿರುವಂಥದ್ದು ಕ್ಷತ್ರಿಯ ಅಂದ್ರೆ ಸೈನಿಕರಿಗೆಲ್ಲ ಸಮಸ್ಯೆ ಆಗುವಂಥದ್ದು. ಹಾಗೆ ಸೌಖ್ಯ ಮತ್ತೆ ಅವರಿಗೂ ಕ್ಷತ್ರಿಯ ಸೌಖ್ಯ ಮತ್ತು ಅವರಿಗೂ ಆರೋಗ್ಯವನ್ನು ಕೂಡ ಭಗವಂತನ ಕೊಡ್ತಾನಂತೆ. ಹಾಗೆ ಬಂದಿರೋದು ಸಿಂಹ ಲಗ್ನ ಆಗಿರೋದ್ರಿಂದ ದಕ್ಷಿಣ ದಿಕ್ಕುಗಳಿಗೆ ಸಮಸ್ಯೆ ಆಗುತ್ತೆ. ದಕ್ಷಿಣ ದಿಕ್ಕಲ್ಲಿ ಇದ್ದವರಿಗೆಲ್ಲರಿಗೂ ಕೂಡ ಪರಸ್ಪರವಾದಂತಹ ಕಲಗಳು, ಮಾತಿನ ಕಲಗಳು, ಹೊಡೆದಾಟಗಳು ಇತ್ಯಾದಿಗಳು ಆಗುವಂಥದ್ದು, ಅಲ್ಲಿಗೆ ಸಮಸ್ಯೆಗಳಾಗುವಂಥದ್ದು. ಹಾಗೆ ದಕ್ಷಿಣ ದಿಗ್ದೃಷ್ಟಿ ಆಗಿರೋದ್ರಿಂದ ಅವನು ದಕ್ಷಿಣ ದಿಕ್ಕನ್ನು ನೋಡೋದ್ರಿಂದ ಸಂಕ್ರಾಂತಿ ಪುರುಷ ಆ ಜಾಗಕ್ಕೆ ಸಮಸ್ಯೆ ಆಗತ್ತೆ ಅಂಥೇಳಿ. ಅದು ಸುನಾಮಿ ಬರ್ಬೋದು ಅಥವಾ ಇನ್ಯಾವುದೇ ರೀತಿಯಂತಹ ದೇಶಕ್ಕೆ ಕ್ಷೋಭೆ ಉಂಟು ಮಾಡುವಂಥದ್ದು ಅದು. ಹಾಗೆ ಆಗ್ನೇಯ ದಿಗ್ಗಮನ, ಅವನು ಹೋಗ್ತಿರೋದು ಎಲ್ಲಿಗೆ ಕೇಳಿದ್ರೆ ಸೌತ್ ಈಸ್ಟ್ ಕಾರ್ನರ್ಗೆ, ಆಗ್ನೇಯ ದಿಕ್ಕ ಭಾಗದಕ್ಕೆ. ಆ ಜಾಗದಲ್ಲಿರುವಂಥ ಜನರಿಗೆ ತೊಂದರೆ. ಹಾಗೆ ಮತ್ತೆ ಅದರ ಫಲ ಏನು ಕೇಳಿದ್ರೆ ಅದಕ್ಕೆ ಬಿಡೆ. ತಿಥಿ ಫಲ ಬಂದ್ಬಿಟ್ಟು ವೃದ್ಧಿ ಅಂತ ಹೇಳ್ತಾರೆ. ತಿಥಿ ಬಂದ್ಬಿಟ್ಟು ದ್ವಾದಶಿ ಆಗಿದ್ರಿಂದ ದ್ವಾದಶಿಗೆ ಅಧಿಪತಿಯಾದಂಥವನು ಭಗವಂತ ಅಂತಹ ಮಹಾವಿಷ್ಣು. ಹಾಗಾಗಿ ಅವನು ಯಾವತ್ತೂ ಯಾರಿಗೂ ತೊಂದರೆ ಮಾಡುವುದಿಲ್ಲ. ಹಾಗಿದ್ರೆ ಎಲ್ಲರಿಗೂ ಕೂಡ ಫಲವನ್ನು ಕೊಡ್ತಾನೆ. ಹಾಗೆ ಅವನು ನಕ್ಷತ್ರ ಬಂದುಬಿಟ್ಟು ಅನುರಾಧ ನಕ್ಷತ್ರ ಆಗಿದ್ರಿಂದ ಅದು ಶನಿಯ ನಕ್ಷತ್ರವಾಗಿದೆ. ಹಾಗಾಗಿ ಮಂದಲೋಚನ, ಸ್ವಲ್ಪ ಕಣ್ಣಿಗೆ ಪರಪರೆ ಬರುವಂಥದ್ದು ಅಥವಾ ಕಣ್ಣು ಕಾಣದೇ ಇರುವಂಥದ್ದು ಇತ್ಯಾದಿಗಳು ಕಾಣ್ತಾವೆ. ಮತ್ತೆ ದೃಷ್ಟಿ ಬಂದುಬಿಟ್ಟು ಅದರ ಫಲ ಏನು ಬಂದ್ಬಿಟ್ಟು ಬೆಲೆ ಹೆಚ್ಚು, ಎಲ್ಲದಕ್ಕೂ ಪದಾರ್ಥಗಳಿಗೂ ಕೂಡ ಬೆಲೆ ಹೆಚ್ಚಾಗತ್ತೆ. ಹಾಗೆ ಮತ್ತೆ ಭರಣ್ಯಾದಿ 4ನೇ ಮಂಡಲದಲ್ಲಿ ಇರುವಂತಹದ್ರಿಂದ ಅದರ ಫಲ ಏನು ಕೇಳಿದ್ರೆ ಕ್ಷೇಮ ಮತ್ತು ಸುಭಿಕ್ಷ ಅಂತೇಳಿ ಎಲ್ಲರೂ ಸುಖವಾಗಿರ್ತಾರೆ, ಯಾವ ಸಮಸ್ಯೆಗಳು ಇಲ್ಲ. ಹಾಗೆ ಯೋಗ ಫಲ ಬಂದು ದುರ್ಭಿಕ್ಷ ಮತ್ತು ವ್ಯಾಧಿ. ಯೋಗ ಬಂದ್ಬಿಟ್ಟು ನಾವು ಗಂಡನಾಮ ಮತ್ತು ವೃದ್ಧಿನಾಮ ಯೋಗ ಅಂಥೇಳಿ. ಹಾಗಿದ್ರಿಂದ ದುರ್ಭಿಕ್ಷೆ ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತೆ ಕರ್ಣ ಬಂದ್ಬಿಟ್ಟು ಬಾಲವ ಮತ್ತು ಕೌಲವ ಆಗಿರೋದ್ರಿಂದ ಲಜ್ಜಾ ಮತ್ತು ಚೇಷ್ಟೆ.
ಲಜ್ಜಾ ಅಂದ್ರೆ ನಾಚಿಕೆ ಅಂತ ಅರ್ಥ, ಚೇಷ್ಟೆ ಅಂದ್ರೆ ತೊಂದರೆ ಮಾಡುವಂಥದ್ದು ಇನ್ನೊಬ್ಬರಿಗೆ. ಹಾಗೆ ಈ ಸಂಕ್ರಾಂತಿ ಪುರುಷ ತುಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಆ ನದಿಯ ನೀರು ಕಡಿಮೆ ಆಗತ್ತೆ, ಅಥವಾ ತುಂಗಾ ನದಿಯಲ್ಲಿ ಅಪಾಯಕಾರಿ ಆಗ್ಬೋದು, ತುಂಗಾ ನದಿಗಳ ಅವಘಡಗಳು ನಡೆಸ್ಬೋದು. ಈ ಕ್ರಸ್ಟ್ ಗೇಟ್ಗಳೆಲ್ಲ ಓಪನ್ ಮಾಡಿದ್ದಾರೆ, ಇದ್ರ ಬೆಳಗಾರ ಟಿವಿ ನೋಡ್ತೀರಿ, ಅವೆಲ್ಲ ತೊಂದರೆ ಆಗುವಂತ ಸಾಧ್ಯತೆ ಉಂಟು ಅಂತ ಹೇಳಿ. ಹಾಗೆ ವಿಶೇಷವಾಗಿ ಬಿಳಿ ಬಟ್ಟೆಯನ್ನು ಉಟ್ಕೊಂಡಿದ್ದಾನೆ, ಅಂದ್ರೆ ಬಿಳಿ ಬಟ್ಟೆ ಉಟ್ಕೊಳ್ಳೋರು ಯಾರು? ರಾಜಕಾರಣಿಗಳು, ಅವ್ರಿಗೆ ತೊಂದರೆ ಆಗೇ ಆಗತ್ತೆ, ಶಾಂತಿ ದೂತರಿಗೆಲ್ಲ ಸಮಸ್ಯೆ ಆಗತ್ತೆ. ಹಾಗೆ ವಿಭೂತಿ ಲೇಪನ ಅಂದ್ರೆ ನಾವು ಜಂಗವರಿಗೆಲ್ಲ ಸಮಸ್ಯೆ ಆಗತ್ತೆ ಅಂತ ಅರ್ಥ. ಹಾಗೆ ಆ ಭತ್ತದ ಅಕ್ಷತೆಯನ್ನು, ಭತ್ತದ ಬೆಲೆ ಜಾಸ್ತಿ ಆಗತ್ತೆ, ರೈತರಿಗೆ ಒಳ್ಳೇದು, ಆದ್ರೆ ಗ್ರಾಹಕರಿಗೆ ಕಷ್ಟ ಆಗತ್ತೆ. ಹಾಗೆ ಒಕುಳ ಪುಷ್ಪ ಅಂತ, ರಂಜದ ಹೂವು ಅಂತ, ಒಕುಳ ಅಂದ್ರೆ ರಂಜದ ಹೂವು ಅಂತ ಹೇಳಿದೆ, ರಂಜದ ಮರಗಳಿಗೆಲ್ಲ ಬೆಲೆ ಜಾಸ್ತಿ ಆಗತ್ತೆ. ಅದೇ ರೀತಿಯಾಗಿ ರಜತ ಭೂಷಣ, ಬೆಳ್ಳಿಯ ರೇಟ್ ಇನ್ನೂ ಮೇಲಕ್ಕೆ ಹೋಗುತ್ತೆ. ಚಿನ್ನದ ಆಭರಣ, ಅದು ಈಗಲೇ 1.25 ಲಕ್ಷ ರೂಪಾಯಿ ಆಗೋಗಿದೆ, 1.25 ಲಕ್ಷ ರೂಪಾಯಿ ಆಗಿದೆ. ಇನ್ನು 2.5 ಹೋಗುತ್ತಾ, 10 ಇದಕ್ಕೆ ಹೋಗುತ್ತಾ ದೇವರಿಗೆ ಗೊತ್ತಾ. ಸಾಮಾನ್ಯದವರಿಗೆ ಎಟಕಂತಹ ಪರಿಸ್ಥಿತಿಯಲ್ಲಿ ಹೋಗಿದೆ ಈಗ. ಅದೇ ರೀತಿಯಾಗಿ ಮಡಕೆಯಲ್ಲಿ ಸಕ್ತು ಆಹಾರ, ಮಡಕೆ ವ್ಯಾಪಾರ ಚೆನ್ನಾಗತ್ತೆ, ಹಿಟ್ಟಿನ ವ್ಯಾಪಾರ ಎಲ್ಲ ಚೆನ್ನಾಗತ್ತೆ. ಹಿಟ್ಟಿನ ಈ ನಾವು ಸಿರಿಧಾನ್ಯಗಳು ಅಂತ ಹೇಳ್ತೀವಲ್ಲ, ಅದೆಲ್ಲ ವ್ಯಾಪಾರಗಳು ಚೆನ್ನಾಗತ್ತೆ, ಅದ್ರ ಬೆಲೆ ಹೆಚ್ಚು. ಹಾಗೆ ಹಂದಿ ವಾಹನ, ಹಂದಿ ತಿನ್ನೋರಿಗೆಲ್ಲ ಸಮಸ್ಯೆನೂ ಹೌದು, ಯಾಕೆ ಬೆಲೆ ಜಾಸ್ತಿ ಆಗುತ್ತೆ, ಅವುಗಳಿಗೆ ರೋಗ ಪೀಡೆ ಕೂಡ ಬರೋಕ್ಕೆ ಸಾಧ್ಯತೆ ಉಂಟು. ಹಂದಿ ಜ್ವರ ಇತ್ಯಾದಿಗಳು ಬರುವಂತ ಒಂದು ಎಲ್ಲ ಅವಕಾಶಗಳಿದ್ದಾವೆ. ಮತ್ತೆ ಉಪವಾಹನ ಬಂದುಬಿಟ್ಟು ಎತ್ತು, ಅದರಿಂದ ಏನು ಇದು ಕೇಳಿದ್ರೆ ಸಸ್ಯನಾಶ. ಈ ಬೆಳಗಾರ ನೋಡ್ತೀವಿ, ಈ ಚಳಿಗಾಲಕ್ಕೆ ಅಷ್ಟು ಮಳೆ ನಾಶ ಆಯ್ತು, ಇಷ್ಟು ನಾಶ ಆಯ್ತು, ಮೆಕ್ಕೆಜೋಳ ಎಲ್ಲ ಸುರಿತೇ ಟನ್ಗಟ್ಲೆ ಅಲ್ವಾ, ಸಸ್ಯನಾಶ ಅಂತೇಳಿ. ಹಾಗೆ ಅವನು ನಿಂತಿರುವಂತಹ ಅವಸ್ಥೆಯ ಫಲ ಏನು ಕೇಳಿದ್ರೆ ಸೌಖ್ಯ, ಸುಖ ಸಿಗತ್ತೆ. ಉತ್ತರ ದಿಗ್ಗಣನ ಕಾಲ, ಅದರಿಂದ ಶೂದ್ರರಿಗೆ ವೃದ್ಧಿ ಅಂತ. ನಾವು ಶೂದ್ರರು ಅನ್ನುವಂಥ ಜಾತಿ ಅಲ್ಲ, ಅದು ವರ್ಣ. ಅಂದ್ರೆ ಯಾರು ದೇಶದ ಸೇವೆಯನ್ನ ಮಾಡ್ತಾರೋ ಅವರು ಶೂದ್ರರು ಅಷ್ಟೇ, ಅರ್ಥ ಆಯ್ತಲ್ವ. ಅದರ ಜಾತಿಯ ವ್ಯವಸ್ಥೆ ಎನ್ನುವಂಥದ್ದಿಲ್ಲ. ಹಾಗೆ ಸರ್ಪ ಜಾತಿ, ಸರ್ಪಗಳಿಗೆ ಕಂಟಕ. ಆಮೇಲೆ ಹಸಿರು ಮತ್ತು ಕಂಚುಕ, ಹಸಿರು ಕಂಚುಕಗಳು ಅಂದ್ರೆ, ಕಂಚುಕ ಅಂದ್ರೆ ಬ್ಲೌಸ್ ಅಂತ ಅರ್ಥ. ಹಸಿರು ಬಣ್ಣದವರಿಗೆಲ್ಲ ಸಮಸ್ಯೆ ಆಗತ್ತೆ, ಹಸಿರು ಬಟ್ಟೆಗಳಿಗೆ ಸಮಸ್ಯೆ ಆಗತ್ತೆ. ಈ ವಯಸ್ಸಿನಲ್ಲಿ ವಿಧವೆ ಆಗಿರೋದ್ರಿಂದ ವಿಧವೆಯರಿಗೆ ಆರೋಗ್ಯದಲ್ಲಿ ಏರುಪೇರುಗಳಾಗ್ತವೆ. ಹಿಡಿದಿರುವುದು ಹಳದಿ ಛತ್ರಿ ಆಗಿರೋದ್ರಿಂದ ಹಳದಿ ಛತ್ರಿಯನ್ನ ದೇವರಿಗೆ ಹಿಡಿಯುವಂಥದ್ದು, ದೇವತಾ ಪೂಜೆಗಳಲ್ಲಿ ಉಪಗಳ ಇತ್ಯಾದಿಗಳು ಆಗುವಂಥದ್ದು ಸಂದರ್ಭಗಳು ಜಾಸ್ತಿ ಇರ್ತವೆ ಅಂತ ಹೇಳಿದ್ದಾರೆ. ಹಾಗೆ ಈ ಸಂಕ್ರಮಣವನ್ನ ನಾವು ಈ ರೀತಿಯಾಗಿ ಆ ಪಂಚಾಂಗ ಬರೆಯುವಂಥ ಸಂದರ್ಭದಲ್ಲೇ ಯಾವ ಲಗ್ನದಲ್ಲಿ ಆಗ್ತಾ ಇದೆ, ಯಾವ ವಾರ ಆಗ್ತಾ ಇದೆ, ಯಾವ ತಿಥಿಯಲ್ಲಿ ಆಗ್ತಾ ಇದೆ, ಪ್ರತಿಯೊಂದಕ್ಕೂ ಕೂಡ ನಾವು ಅದನ್ನ ಫಲವನ್ನ ನಿರೀಕ್ಷಿಸಬಹುದು. ಗುರುಗಳೇ, ಅದೇ ರೀತಿಯಾಗಿ ಇವಾಗ ಆಚರಣೆ ಬಗ್ಗೆ ನೋಡೋದಾದ್ರೆ ಯಾವ ರೀತಿಯಾಗಿ ಆಚರಣೆ ಮಾಡಿದ್ರೆ ಜಾಸ್ತಿ ಫಲ, ಹೆಣ್ಣು ಮಕ್ಕಳಿಗೆ ಒಂದು ರೀತಿಯಲ್ಲಿ, ಗಂಡು ಮಕ್ಕಳಿಗೆ ಒಂದು ರೀತಿಯಲ್ಲಿ, ಅದೇ ರೀತಿಯಾಗಿ ಈಗ ಜಾತಿದ ಪ್ರಕಾರ ನೋಡೋದಾದ್ರೆ ಅಲ್ಲೇನಾದ್ರು ಪ್ರತ್ಯೇಕವಾಗಿ ಇದೇ ರೀತಿಯಾಗಿ ಮಾಡಿದ್ರೆ ಹೆಚ್ಚು ಅನ್ನೋದ್ರ ಬಗ್ಗೆ ಏನಾದ್ರು ಇದೆಯಾ? ಯಾವುದೇ ವೇದ ಆಗಲಿ, ಪುರಾಣ ಆಗಲಿ, ಶಾಸ್ತ್ರಗಳಲ್ಲಾಗಲಿ ಜಾತಿಯ ಶಬ್ದವನ್ನೇ ಹೇಳಿಲ್ಲ, ಇದು ಸ್ಪಷ್ಟ. ನಾವು ಜಾತಿ ಅಂತ ಯಾರು ಅದನ್ನ ಡಿಫೆಂಡ್ ಮಾಡ್ತಾರೋ ಅವ್ರಿಗೆ ಯಾವ ಇದನ್ನ ಹೇಳಿಲ್ಲ. ಯಾರು ಬ್ರಹ್ಮಜ್ಞಾನ ಇದ್ದಾರೋ ಅವ್ರು ಬ್ರಾಹ್ಮಣರು ಅಂತ ಹೇಳಿ ವೇದಗಳಲ್ಲಾಗಲಿ ಉಪನಿಷತ್ತುಗಳಲ್ಲಿ ಜಾತಿಯನ್ನು ಹೇಳಿದ್ರು, ವರ್ಣ ವ್ಯವಸ್ಥೆ ಹೇಳಿದ್ದಾರೆ. ನೀವು ಯಾವುದು ಬ್ರಾಹ್ಮಣ ಅವನು ಶೂದ್ರ ಆಗ್ಬೋದು, ಶೂದ್ರ ಇರೋನು ಬ್ರಾಹ್ಮಣನಾಗ್ಬೋದು, ಅದರಲ್ಲಿ ವ್ಯತ್ಯಾಸ ಏನಿಲ್ಲ. ಆಯ್ತಾ? ಅದೇ ರೀತಿಯಾಗಿ ಈ ಮಕರ ಸಂಕ್ರಮಣವನ್ನ ನಾವು ಹೇಗೆ ಆಚರಿಸ್ಬೇಕು ಕೇಳಿದ್ರೆ, ಉತ್ತರಾಯಣದಲ್ಲಿ ನದಿಯ ಸ್ನಾನ ವಿಶೇಷ. ನದಿಯ ಸ್ನಾನದಲ್ಲಿ ಹೇಗೆ ಮಾಡಬೇಕು ಕೇಳಿದ್ರೆ, ಸೂರ್ಯೋದಯಾತ್ ಪೂರ್ವಂ ಅಂದ್ರೆ ಅದರ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು, ಅರುಣೋದಯ ಕಾಲದ ಎದ್ದು ನಿತ್ಯ ಶೌಚಗಳನ್ನೆಲ್ಲ ಮುಗಿಸ್ಕೊಂಡು, ತದನಂತರವಾಗಿ 6 ರೀತಿಯಂತಹ ತಿಲದಿಂದ ನಾವು ಪೂಜೆಯನ್ನು ಮಾಡ್ಬೇಕಂತ. ಹೇಗೆ? ತಿಲ ಅಂದ್ರೆ ಎಳ್ಳು ಅಂತ, ಎಣ್ಣೆ ಸ್ನಾನ ಮಾಡೋದು, ಮೈಗೆ ಎಣ್ಣೆಯನ್ನು ಹಚ್ಚುವಂಥದ್ದು, ತಿಲೋದ್ವರ್ತಿ, ಅದೆಲ್ಲ ಸ್ನಾನವನ್ನ ಮಾಡಿ ಅಭ್ಯಂಜನ ಅಂತ ಹೇಳ್ತೇವೆ ನಾವು. ಅದನ್ನು ಮಾಡಿದಾಗ ಚರ್ಮ ರೋಗಗಳೆಲ್ಲ ನಿವಾರಣೆ ಆಗತ್ತೆ ಅಂತ ಹೇಳಿ. ಹಾಗೆ ತಿಲದಾನವನ್ನ ಮಾಡುವಂಥದ್ದು, ಎಳ್ಳನ್ನು ದಾನ ಮಾಡಿದಾಗ ನಾವು ಮಾಡಿರುವಂತಹ ರಾಶಿ ಪಾಪಗಳೆಲ್ಲ ನಾಶವಾಗ್ತಾವಂತ. ಅದಕ್ಕೆ ತಿಲಾಹ ಪಾಪಹರಾಹ ಶುಭಾಹ ಎಂಬುದಾಗಿ ಹೇಳಿದ್ದಾರೆ. ಎಳ್ಳಿನಲ್ಲಿ 2 ವಿಧ ಇದೆ.
ಶ್ವೇತ ಬಿಳಿ ಎಳ್ಳು ಕರಿ ಎಳ್ಳು ಅಂತ ಹೇಳಿ. ಹೌದು. ಬಿಳಿ ಎಳ್ಳನ್ನು ನಾವು ತಿನ್ನಕ್ಕೆ ಉಪಯೋಗಿಸ್ತೇವೆ, ಹೌದು. ಅದ್ರ ಕರಿ ಎಳ್ಳನ್ನು ದಾನ ಮಾಡೋಕೆ ಉಪಯೋಗಿಸ್ತೇವೆ. ಹ್ಮ್. ಅದೇ ಕರಿ ಎಳ್ಳನ್ನು ಹೋಮಕ್ಕೆ ಹಾಕಿದಾಗ ಅದರ ಸಿಪ್ಪೆ ಎಲ್ಲ ಬಿಡಿಸುತ್ತೆ, ಅದು ಪಾಪ. ಒಳಗಿರುವಂಥದ್ದೇ ಪುಣ್ಯ ವಸ್ತು. ಹ್ಮ್. ಹಾಗೆ ಅದರ ವಿಶೇಷತೆಯನ್ನು ಹೇಳಿದ್ದಾರೆ. ಹಾಗೆ ಇದು ಏನು ವಿಶೇಷತೆ? ಎಳ್ಳನ್ನೇ ಯಾಕೆ ತಿನ್ನಬೇಕು? ಎಳ್ಳು ಬೆಲ್ಲನ್ನೇ ತಿನ್ನಬೇಕು, ಯಾಕೆ ತಿನ್ನಬೇಕು? ಬೇರೆ ಏನು ತಿನ್ನಕ್ಕೆ ಬರಲ್ಲ ಕೇಳಿದ್ರೆ ಇಲ್ಲಿ ವಿಶೇಷತೆಯನ್ನು ಹೇಳಿದ್ದಾರೆ. ಏನು ಕೇಳಿದ್ರೆ ಎಳ್ಳು ಶನಿಯ ಸಂಕೇತ ಅಂತ ಒಂದು, ಎಳ್ಳು ಪಾಪನಾಶನ ಸಂಕೇತ ಅಂತ ಒಂದು. ಇನ್ನೊಂದು ವಿಶೇಷತೆ ಏನು ಕೇಳಿದ್ರೆ ಎಂತಹ ದೊಡ್ಡ ವ್ಯಕ್ತಿಯಾಗಲಿ, ಸಣ್ಣ ವ್ಯಕ್ತಿಯಾಗಲಿ, ಅಥವಾ ಶ್ರೀಮಂತನಾಗಲಿ, ಬಡವನಾಗಲಿ, ಬ್ರಾಹ್ಮಣ ಆಗಲಿ, ಶೂದ್ರ ಆಗಲಿ, ಯಾರೇ ಕೂಡ ಸತ್ರು ಅವನಿಗೆ ಸತ್ತಾಗ ಭೂಮಿಯಲ್ಲಿ ಹಾಕುವಂಥದ್ದು ಎಳ್ಳೆ ಹೊರತು ಬೇರೆ ಏನೂ ಹಾಕೋದಿಲ್ಲ. ಆವಾಗ ಅವನ ಜೀವನ ಜನ್ಮಾಂತರದಲ್ಲಿ ಮಾಡಿರುವಂತಹ ಪಾಪಗಳೆಲ್ಲ ನಾಶವಾಗುತ್ತೆ ಅಂಥೇಳಿ ನಮಗೆ ವಿಶೇಷತೆಯನ್ನು ಹೇಳಿದ್ದಾರೆ. ಯಾಕೆ ಕೇಳಿದ್ರೆ ಮಹಾವಿಷ್ಣುವಿನ ಬೆವರಿನ ಹನಿಯಿಂದ ಬಂದಿರುವಂಥದ್ದು ಎಳ್ಳು, ಅದಕ್ಕೆ ವಿಶೇಷತೆಯನ್ನು ಹೇಳಿರುವಂಥದ್ದು. ಆ ದರ್ಭೆ ಅನ್ನುವಂಥದ್ದು ಏನು ಕೇಳಿದ್ರೆ ಮಹಾವಿಷ್ಣುವಿನ ಕೂದಲುಗಳು, ಹಾಗಾಗಿ ಭಗವಂತನ ಮೇಲೆ ಮಲ್ಕೊಂಡಂಗಾಗತ್ತಂತ. ಅದಕ್ಕಾಗಿ ಒಮ್ಮೆ ಭೀಷ್ಮ ಪಿತಾಮಹ ಏನು ಮಾಡ್ತಾನಂತ ಕೇಳಿದ್ರೆ ತನ್ನ ತಂದೆಯಾದಂತಹ ಶಂತನುವಿಗೆ ಶ್ರಾದ್ದವನ್ನು ಮಾಡ್ತಾ ಇರ್ತಾನಂತೆ. ಆ ಸಮಯದಲ್ಲಿ ಶಂತನು ಮಹಾರಾಜ ತನ್ನ ಕೈಯನ್ನು ಎತ್ತುತ್ತಾನಂತೆ, ಪಿಂಡವನ್ನು ಇಲ್ಕೊಡು ಅಂತ ಹೇಳಿ. ಆದ್ರೆ ಅವನೇನ್ ಮಾಡ್ತಾನೆ, ಎಲ್ಲಿ ನಿರ್ದೇಶನವನ್ನು ಮಾಡಿದ್ದಾನೋ ಈ ಜಾಗದಲ್ಲಿ ತಂದೆಗೆ, ಈ ಜಾಗದಲ್ಲಿ ಅಜ್ಜನಿಗೆ, ಈ ಜಾಗದಲ್ಲಿ ಮುತ್ತಜ್ಜನಿಗೆ ಅಂತೇಳಿ ಆ ಜಾಗದಲ್ಲೇ ಪಿಂಡದಾನವನ್ನು ಮಾಡ್ತಾನಂತೆ ಭೀಷ್ಮ ಪಿತಾಮಹ. ಯಾಕೆ ಹಿಂಗೆ ಮಾಡಿದ್ರು ಅಂತ ಹೇಳಿ ಹರಿವಂಶದಲ್ಲಿ ಮತ್ತು ಶ್ರೀಮದ್ ಭಾಗವತಲ್ಲಿ ಹೇಳಿ ಬರ್ತಾರೆ. ಶ್ರಾದ್ದದಲ್ಲಿ ಆ ಜಾಗವನ್ನು ನಿರ್ಣಯ ಮಾಡಿದಾಗ ಅಲ್ಲೇ ಮಾಡಬೇಕು ಅಂತ ಆಚರಣೆ ಇರುವಂಥದ್ದು. ಹಾಗಾಗಿ ಆ ಎಳ್ಳನ್ನು ಕೊಟ್ಟಾಗ ಅವರಿಗೆ ಮುಕ್ತಿಯನ್ನು ಕೊಡ್ತಾವೆ ಅಂತ ಹೇಳಿ, ಅದಕ್ಕಾಗಿ ಎಳ್ಳು, ಬೆಲ್ಲ, ಕಡಲೆಕಾಳು ಹಾಗೂ ಇವನ್ನೆಲ್ಲ ನಾವು ಮಿಶ್ರಣ ಮಾಡಿ ಪ್ರಾತಃ ಕಾಲದಲ್ಲಿ ಸುಮಂಗಲಿಯರು ಪ್ರಾತಃ ಕಾಲದಲ್ಲಿ ಎಳ್ಳೆಣ್ಣೆಯಿಂದ ಸ್ನಾನ ಮಾಡಿ ಇವನ್ನೆಲ್ಲ ಇಟ್ಬಿಟ್ಟು ಸೂರ್ಯದೇವನ ಪೂಜೆಯನ್ನು ಮಾಡಬೇಕು. ಇದರಲ್ಲಿ ಜಾತಿ ಯಾರೂ ಇಲ್ಲ, ಹೆಣ್ಣು ಜಾತಿ ಗಂಡು ಜಾತಿ ಎರಡೇ ಇರೋದು. ಹೆಣ್ಣು ಮಕ್ಕಳು ಪ್ರಾತಃ ಕಾಲ ಪೂಜೆ ಮಾಡಿ ಸುಮಂಗಲಿಗೆ ಇದನ್ನೆಲ್ಲ ದಾನವನ್ನು ಮಾಡಿ ಕಬ್ಬಿನ ಜೊತೆಗಾಗಿ ಅರಿಶಿನ, ಆಮೇಲೆ ಗೆಣಸು, ಆಮೇಲೆ ಅವರೆಕಾಳು, ಈ ಆಯುರ್ವೇದದ ಪ್ರಕಾರ ಒಂದು ಏನು ಕ್ರಮದಲ್ಲಿ ಏನೇನು ಬರ್ತಾವೋ ಬೆಳೆಯುವಂಥ ಧಾನ್ಯಗಳು ಎಲ್ಲವನ್ನು ಇಟ್ಟು ದಾನ ಮಾಡುವಂಥದ್ದು. ಇದನ್ನ ಸುಗ್ಗಿ ಹಬ್ಬ ಅಂತ ಇನ್ನೊಂದು ಹೆಸರು. ಈ ಜಾಮದಲ್ಲಿ ಕಿಚ್ಚನ್ ಹಾಯಿಸ್ತಾರೆ ರೈತರು. ಅಂದ್ರೆ ಎತ್ತುಗಳಿಗೂ ಕೂಡ ಒಂದು ವಿಶೇಷವಾದಂತಹ ಆನಂದವನ್ನು, ಸಂತೋಷವನ್ನು ಕೊಡುವಂತಹ ಒಂದು ವಿಶೇಷ ಕಾರ್ಯಕ್ರಮ. ಅದನ್ನೇ ಸುಗ್ಗಿ ಹಬ್ಬ, ಸಂಕ್ರಾಂತಿ ಹಬ್ಬ ಅಂತ ಹೇಳಿ. ಪ್ರಾತಃ ಕಾಲದಲ್ಲಿ ಹುಗ್ಗಿ ಅಂತ ಹೇಳ್ತೇವೆ ನಾವು. ಅನ್ನ ಮತ್ತು ಹೆಸರು ಬೇಳೆಯಿಂದ ಮಾಡಿರುವಂತಹ ಒಂದು ಪೊಂಗಲ್, ಒಂದು ಹುಗ್ಗಿ ಅಂತ ಹೇಳ್ತೇವೆ ನಾವು. ಅದನ್ನ ನೈವೇದ್ಯ ಮಾಡಿ ಗೋ ಪೂಜೆಯನ್ನು ಮಾಡಬೇಕು ಪ್ರಾತಃ ಕಾಲದಲ್ಲಿ. ಆ ಗೋವುಗಳಿಗೆ ಹುಗ್ಗಿಯನ್ನು ನೈವೇದ್ಯ ಮಾಡಿ ಕೊಟ್ಟು ಅವುಗಳಿಗೆ ಸಂತೋಷಪಡಿಸಿ ತದನಂತರವಾಗಿ ಈ ಎಲ್ಲ ಪೂಜೆಗಳನ್ನು ಮಾಡಿಬಿಟ್ಟು ಸುವಾಸಿನಿಯರಿಗೆ ದಾನವನ್ನು ಮಾಡಿ ಆನಂತರ ಅವರ ಆಶೀರ್ವಾದವನ್ನು ಪಡೆದಾಗ ಅವರು ಜನ್ಮಾಂತರದಲ್ಲೂ ಕೂಡ ಸುವಾಸಿನಿಯಾಗಿಯೇ ಅವರಿಗೆ ಮರಣವನ್ನು ಬರುವಂಥದ್ದು ಅಂತೇಳಿ ಶಾಸ್ತ್ರಗಳ ನಿರ್ಣಯ ಆಗಿದೆ. ಹಾಗಿದ್ರಿಂದ ಎಲ್ಲರೂ ಕೂಡ ಆಚರಿಸತಕ್ಕಂತಹ, ಎಲ್ಲರೂ ಖುಷಿ ಪಡುವಂತಹ, ಎಲ್ಲರೂ ಸಂತೋಷ ಪಡುವಂತಹ ವಿಶೇಷವಾದಂತಹ ಕಾಲಮಾನ ಯಾವುದು ಕೇಳಿದರೆ ಈ ಉತ್ತರಾಯಣ ಅಂತಹ ಪುಣ್ಯಕಾಲವಂತಹ ಸಂಕ್ರಾಂತಿ, ಮಕರ ಸಂಕ್ರಮಣಕ್ಕೆ ಅದು ವಿಶೇಷವಾದಂತಹ ಫಲವನ್ನು ಹೇಳಿದೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಕ್ರಾಂತಿಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ರಿಟೇಕಾ ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಕ್ರಾಂತಿಯ ಬಗ್ಗೆ ಸಂಪೂರ್ಣ ಮಾಹಿತಿ, ಯಾವ ರೀತಿಯಾಗಿ ಇದನ್ನು ಆಚರಿಸಬೇಕು, ಫಲಗಳು ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಅದಕ್ಕೆ ತಮಗೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಹರಿ ಓಂ ತತ್ಸತ್. ಶ್ರೀಹರಿ ಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜನತಾ ಟಿವಿ, ಸದಾ ಜನಪರ.